ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಪ್ರಹ್ಲಾದನ ಮೇಲಿಂದ ಅವತ್ತೊಂದು ಅಭಂಗ ನೋಡಿದ್ವಿ. ಅಂಥದೇ ಇನ್ನೊಂದು ಅಭಂಗವನ್ನು ನೋಡೋಣ. ಯಾಕೆ ಅಂದರೆ ಯುಗ ಯುಗಾಂತರದಲ್ಲಿ ದೇವ ಭಕ್ತ ಇಬ್ಬರು ಬೇರೆ ಬೇರೆ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಪ್ರಹ್ಲಾದನ ಸಮಯದಲ್ಲಿ ನರಸಿಂಹ ಆಗಿ ಬಂದ, ರಾಮನ ಸಮಯದಲ್ಲಿ ಅಂಗದ, ಕೃಷ್ಣನ ಸಮಯದಲ್ಲಿ ಉದ್ಧವ, ವಿಠ್ಠಲ ಸಮಯದಲ್ಲಿ ನಾಮದೇವ, ತುಕಾರಾಮ, ಚಿದಂಬರ ಸಮಯದಲ್ಲಿ ರಾಜಾರಾಮ. ಈ ಪರಂಪರೆ ಭಕ್ತ ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ. ದೇವ ಮತ್ತೆ ಭಕ್ತ ಅವನು ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಯಾವಾಗ ಭಗವಂತ ಅವತಾರ ತಗೋತಾನೋ ಅವನ ಭಕ್ತನೂ ಅವತಾರ ತಗೊಳ್ಳೇಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕೆ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಯುಗ ಯುಗದಲ್ಲೂ ಪರಮಾತ್ಮ ಬರ್ತಾನೆ, ಅವನ ಭಕ್ತನೂ ಅವನ ಜೊತೆಗೆ ಬಂದೇ ಬರ್ತಾನೆ. ಯಾಕೆಂದರೆ ಆ ಪರಮಾತ್ಮ ಭಕ್ತನ ಮುಖಾಂತರನೇ ತೋರಿಸ್ಬೇಕು ಧರ್ಮ ಸಂಸ್ಥಾಪನೆ ಹಿಂಗಾಗತ್ತೆ ಅಂತ. ಇಲ್ಲ ಅಂದರೆ ಪರಮಾತ್ಮ ಬಂದು ಮಾಡಿದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಅದಕ್ಕೆ ಅವನು ಅವತಾರ ತಾಳಿ ಫಸ್ಟ್ ಭಕ್ತನನ್ನೇ ಸೃಷ್ಟಿ ಮಾಡ್ತಾನೆ, ಆಮೇಲೆ ಅವನು ಬರ್ತಾನೆ. ಅವನು ಅವತಾರ ತಾಳಿಕಿ ಆ ಯುಗದಲ್ಲಿ ಆ ಅವತಾರ ತಗೊಂಡು ಮಹಿಮೆಯನ್ನು ತೋರಿಸಿ ಆ ಭಕ್ತನ ಫಸ್ಟ್ ಕಣ್ಮುಂದೆ ತರ್ತಾನೆ, ಜನಕ್ಕೆ ಭಕ್ತನನ್ನು ಪ್ರಕಟ ಮಾಡ್ತಾನೆ. ಈ ಭಕ್ತನ ಮುಖಾಂತರ ಅವನಲ್ಲಿ ಪ್ರಕಟ ಆಗ್ತಾನೆ. ಹಾಗೆ ಪ್ರಹ್ಲಾದನ ಮುಖಾಂತರ ನರಸಿಂಹ ಪ್ರಕಟ ಆದ. ಯಾಕಪ್ಪ? ಒಂದು ಕಡೆ ಪ್ರಹ್ಲಾದನ ಭಕ್ತಿ ತೋರಿಸ್ಬೇಕಾಗಿತ್ತು, ಇನ್ನೊಂದು ಕಡೆ ಹಿರಣ್ಯಕಶಿಪು ಯಾರಿದ್ನೋ ಹಿರಣ್ಯಕಶಿಪುನಲ್ಲಿದ್ದ ರಾಕ್ಷಸತ್ವವನ್ನು ಹೊಡೆದಾಕಿ ಆಸುರಿ ಸ್ವಭಾವವನ್ನು ಹೊಡೆದಾಕ್ದ ಪರಮಾತ್ಮ. ಅದ್ರ ವಿನಃ ಅಲ್ಲಿ ಏನು ನಾವು ಪಿಕ್ಚರೈಸೇಷನ್ ನೋಡ್ತೀವೋ, ವಿಜುವಲೈಸೇಷನ್ ಮಾಡ್ತೀವೋ, ಹೊಟ್ಟೆ ಬಗ್ದ ಅವನ್ನೆಲ್ಲ ಹೀಗೆಲ್ಲ ರಕ್ತ ತೆಗೆದಾಗ್ದ, ಅದು ಇದೆಲ್ಲ ನಖ ಅದರಿಂದ ಎಲ್ಲ ಹೊಟ್ಟೆ ಬಗ್ದು ರಕ್ತ ಎಲ್ಲ ಆಚೆ ಬಂತು. ದಟ್ ಈಸ್ ಆಲ್ ವಿಜುವಲೈಸೇಷನ್. ಏನು ತೋರ್ಸಕ್ಕಪ್ಪ? ಆ ಹೊಟ್ಟೆ ಬಗೆಯೋದು ಏನು ತೋರಿಸತ್ತೆ? ನಮ್ಮ ನಾಭಿ ಚಕ್ರ, ಮಣಿಪೂರ ಚಕ್ರದಲ್ಲಿ ನಮ್ಮ ವಾಸನಾ ಕೇಂದ್ರ, ಜನ್ಮ ಜನ್ಮಾಂತರದ ವಾಸನೆ ಬೀಜ ರೂಪದಲ್ಲಿ ನಾಭಿದಲ್ಲಿರುತ್ತೆ. ಅದೇ ಪರಾವಾಣಿ ಸ್ಥಾನ, ಅಲ್ಲೇ ಉಗಮ ಸ್ಥಾನ, ನಮ್ಮ ಎಲ್ಲ ವಾಸನೆಯ ಉಗಮ ಸ್ಥಾನನೇ ಅದು. ಅಲ್ಲಿ ಅದನ್ನು ಬಗದಿ ತೆಗೆದು ಹಾಕದ ಅಂದರೆ ಏನಪ್ಪ? ಜನ್ಮ ಜನ್ಮಾಂತರದ ವಾಸನೆಗಳನ್ನು ಹೊಡೆದು ಹಾಕಿ ಅವನನ್ನು ಶುದ್ಧ ಸ್ವಚ್ಛ ನಿರ್ಮಲ ಮಾಡ್ದ, ಪುನಃ ಅವನಲ್ಲಿ ಐಕ್ಯ ಮಾಡಿಕೊಂಡ. ಅದು ಅದರ ಸಂಕೇತ. ಆದರೆ ನಮಗೆ ಹೆಂಗೆ ಗೊತ್ತಾಗತ್ತದು? ನಮ್ಗೆ ಗೊತ್ತಾಗೋದಿಲ್ಲ. ಬಂದ ಪ್ರಹ್ಲಾದನ ಸಲುವಾಗಿ ಸ್ತಂಭ ಒಡೆದು ಬಂದ, ಅವನನ್ನು ಕರ್ಕೊಂಡ ಹಿರಣ್ಯಕಶಿಪುನ ಹೊಟ್ಟೆ ಬಗ್ದಾಗ್ದ ನೋಡ್ರಿ. ಅದು ಅಲ್ಲ, ಅದು ಬಾಹ್ಯದಿಂದ ನೋಡಬಾರ್ದು, ಗೂಢಾರ್ಥಕ್ಕೆ ಹೋಗಬೇಕು. ಏನಪ್ಪ ಆ ಪ್ರತೀಕ? ಹೊಟ್ಟೆ ಬಗೆಯ ಪ್ರತೀಕ ಏನಪ್ಪ? ಆ ರಾಕ್ಷಸತ್ವ ಹೆಂಗಿರುತ್ತೆ? ಯಾವ ರೂಪದಲ್ಲಿ? ಆ ಕೆಟ್ಟ ರಕ್ತ ಅವನಲ್ಲಿ ಏನು ರಾಕ್ಷಸತ್ವ ಇತ್ತು, ಆಸುರಿ ಸ್ವಭಾವ ಇತ್ತು, ಆ ಕೆಟ್ಟ ರಕ್ತದ ರೂಪದಲ್ಲಿ ಅದೆಲ್ಲ ಹರಿತಾ ಇತ್ತು. ಆಸುರಿ ಸ್ವಭಾವ ನಮಗೆ ಕಾಣಿಸತ್ತೇನ್ರಿ? ಭಕ್ತಿ ಕಾಣಿಸತ್ತೇನ್ರಿ ಮಹಾರಾಜ್? ಕಾಣಿಸಲ್ಲ, ಹೌದಾ? ಅವೆಲ್ಲವೂ ಯಾವ ರೂಪದಲ್ಲಿ ಅಡಗಿರತ್ತೆ ಒಳಗೆ? ಮಜ್ಜ, ಅಸ್ಥಿ, ಮಾಂಸ ಎಲ್ಲತ್ರಲ್ಲೂ ಕೊಳಕು, ಕೊಚ್ಚೆ, ಕಲ್ಮಶ ತುಂಬಿತ್ತು. ಅದನ್ನು ಭಗವಂತ ಹೊಟ್ಟೆ ಬಗದಿ ಅದನ್ನು ಆಚೆ ತೆಗೆದು ಅವನನ್ನು ಏನು ಮಾಡ್ದ? ಅವನಲ್ಲಿ ಐಕ್ಯ ಮಾಡಿಕೊಂಡ. ಹಿರಣ್ಯಕಶಿಪು ಎಷ್ಟೇ ಕೆಟ್ಟೋರು ಇರ್ಬೋದು, ಆದರೆ ಅವನು ಆ ಕೆಟ್ಟತನದಲ್ಲೂ ಏನು ಮಾಡ್ತಿದ್ದ? ಸದಾ ಹರಿ 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 ಕಿದರೆ ತುಮಾರ ಹರಿ ಕಿದರೆ ತುಮಾರ ವಿಷ್ಣು ಅಂತಿದ್ದ ಅವನು. ಅಂದರೆ ಯಾರನ್ನು ನೆನೆಸ್ತಿದ್ದ? ಹೇಟ್ರೆಡ್, ಆ್ಯಂಗರ್, ಇವೆಲ್ಲ ಇಮೋಷನ್ಸ್ ಇತ್ತು ಹಿರಣ್ಯಕಶಿಪುನಲ್ಲಿ. ಆದರೆ ಆ ಇಮೋಷನ್ಸ್ನ ಅವನು ಎಲ್ಲಿ ತೋರಿಸ್ತಾ ಇದ್ದ ಅಂದರೆ ಹರಿ ಮೇಲೆ ತೋರಿಸ್ತಾ ಇದ್ದ. ಸೊ ಆ್ಯಂಗರ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಲವ್, ಹೇಟ್ರೆಡ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಲವ್. ಅಷ್ಟೇ ನಮಗೆ ಅದು ಅರ್ಥ ಆಗ್ತಿರೋದಿಲ್ಲ. ಇದು ಸೂಕ್ಷ್ಮದ ಮಾತಿದು. ನಾವು ಯಾರನ್ನಾರು ದ್ವೇಷ ಮಾಡ್ತಿದ್ದೀವಿ ಅಂದ್ರೆ ತಿಳ್ಕೊಳ್ಳಿ, ನಾವು ಅವ್ರನ್ನ ಭಾಳ ಪ್ರೀತಿ ಮಾಡ್ತೀವಿ, ಅದಕ್ಕೆ ಅವ್ರನ್ನ ದ್ವೇಷ ಮಾಡ್ತಿರ್ತೀವಿ. ಯಾಕೆಂದ್ರೆ ದ್ವೇಷದ ಅಪೋಸಿಟೇ ಪ್ರೀತಿ. ನಮಗೆ ಅವ್ರ ಬಗ್ಗೆ ಯಾಕೆ ದ್ವೇಷ ಇದೆ ಅಂದರೆ ನಮಗೆ ಅವರನ್ನು ನಾವು ನಮ್ಮ ತಲೆಯಿಂದ ತೆಗಿಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಅವ್ರನ್ನ ದ್ವೇಷ ಅಂದರೆ ಅವ್ರು ಏನಿದೆ ಅವ್ರ ಜೋಡೆ ನಮಗೆ ಭಾಳ ಪ್ರೀತಿ ಇರುತ್ತೆ. ಹಿರಣ್ಯಕಶಿಪುಗೆ ಪರಮಾತ್ಮನ ಕಡೆ ಭಾಳ ಪ್ರೀತಿ, ಆದರೆ ಅದು ಹೆಂಗೆ ವ್ಯಕ್ತಪಡಿಸ್ತಿದ್ದಾನೆ? ಸಿಟ್ಟು ಮುಖಾಂತರ ವ್ಯಕ್ತಪಡಿಸ್ತಿದ್ದಾನು, ಹರಿಯಲ್ಲಿ 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 ಅಂತ. ಆದರೆ ಅದು ಸಿಟ್ಟಿನ ಲವ್ ಆರ್ ದ ಭಕ್ತಿ. ಆ ಭಕ್ತಿಯಲ್ಲಿ ನವರಸ ಇದೆ ಭಕ್ತಿಯಲ್ಲಿ. ಅದರಲ್ಲಿ ಕ್ರೋಧನೂ ಒಂದು ರಸ ಇರುತ್ತೆ, ಭಯ,
ಶೃಂಗಾರ, ಇವೆಲ್ಲವೂ ಒಂದೊಂದು ರಸ ಇದೆ. ಹಾಗಾಗಿ ಹಿರಣ್ಯಕಶಿಪುಗೂ ಭಗವಂತ ಮೋಕ್ಷ ಕೊಟ್ಟ. ಅವನನ್ನೇನು ದೂರ ಮಾಡಲಿಲ್ಲ, ಯಾಕೆಂದರೆ ಒಂದು ಕ್ಷಣನೂ ಹರಿಬಿಟ್ಟಿರಲಿಲ್ಲ ಅವನು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ನೋಡೋಣ. ಪ್ರಹ್ಲಾದ ಬೋಲೆ ಸ್ತಂಭಿ ನಾರಾಯಣ, ದೈತ್ಯ ಉಠೋನಿಯ ಲಾಥ್ ಮಾರಿ, ವ್ಯಾಪಕತೋ ಅಸೆ ಸ್ತಂಭಿ ಚಿದಂಬರ, ನರಸಿಂಹ ಅವತಾರ ಧರಿತಾ ಝಾಲ, ಉಗ್ರ ಭಯಾನಕ ಸ್ತಂಭಿ ಕಡಾಡಲ, ಆಕಾಂತ ವರ್ತಲಾ ತಿಹಿ ಲೋಕಿ, ಶೇಷ ದಚಕಲಾ ಬ್ರಹ್ಮಾಂಡ ಗರ್ಜೋನಿ, ವಿಚಾರಿತೋ ಮನಿ ಬ್ರಹ್ಮದೇವ, ಐಸೆ ಉಗ್ರ ರೂಪ ಅವತಾರ धरोनी, दैत्य विदारोनी मारियाला, युगायुगी रक्षी भक्तांचा संकटी, सृष्टी आनंदाची करुनी दावी, दास म्हणे माझा स्वामी चिದಂಬರ, ನರಸಿಂಹ ಅವತಾರ ಧರಿತಾ ಝಾಲ. ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ನನ್ನ ಸ್ವಾಮಿ ಚಿದಂಬರ ಅವನು ಆ ಯುಗದಲ್ಲಿ ನರಸಿಂಹ ರೂಪ ತಗೊಂಡು ಪ್ರಕಟ ಆಗಿ ಪ್ರಹ್ಲಾದನ ಸಲುವಾಗಿ ಬಂದ, ಮತ್ತು ಹಿರಣ್ಯಕಶಿಪುನ ಉದ್ಧಾರ ಮಾಡ್ದ. ಏನು ಹೇಳ್ತಾನೆ ಪ್ರಹ್ಲಾದ? ಹೇಳ್ತಾನೆ, ಈ ಸ್ತಂಭದಲ್ಲಿ ನನ್ನ ನಾರಾಯಣ ಇದ್ದಾನಪ್ಪ. ಅದಕ್ಕೆ ಕೇಳ್ತಾನೆ ಅವನು, ಎಲ್ಲಿದ್ದಾನೆ ನಿನ್ನ ನಾರಾಯಣ, ತೋರಿಸೋ ಎಲ್ಲಿದ್ದಾನೆ ನಿನ್ನ ಹರಿ. ಅಹಂಕಾರ ಮದ ಗರ್ವದಲ್ಲಿ ಹಿರಣ್ಯಕಶಿಪು ಕೇಳ್ತಿರ್ತಾನೆ. ನಾವು ಕೂಡ ಹಾಗೆ ಭಗವಂತನ ಅಸ್ತಿತ್ವದ ಮೇಲೆ ಪ್ರಶ್ನೆ ಮಾಡ್ತೀವಿ. ನಾವೇನೇ ಕೆಲಸ ಮಾಡಿದ್ರು ಆದರೆ ನಮ್ಮ ಅಹಂಕಾರ, ನಾನು ಮಾಡಿದೆ ಇದೆಲ್ಲ ನನ್ನಿಂದ ಆಗಿದೆ ಅನ್ನೋ ಭ್ರಮೆ ಮತ್ತು ಅಹಂಕಾರ ಮದ ನಮಗೆ. ಹಂಗೆ ಹಿರಣ್ಯಕಶಿಪು ಹೆಂಗಿದಾನೋ ಹಾಗೆ ನಾವೆಲ್ಲರೂ ಹಿರಣ್ಯಕಶಿಪುನೇ ಇದ್ದೀವಿ. ನಾವು ಬಾಹ್ಯವಾಗಿ ನಮ್ಮ ಹೆಸರು ಬೇರೆ ಬೇರೆ ಇರ್ಬೋದಷ್ಟೇ, ಆದರೆ ನಮ್ಮಲ್ಲೂ ಆಸುರಿ ಸ್ವಭಾವ ಇದ್ದೇ ಇರುತ್ತೆ. ಯಾಕೆಂದರೆ ನಾನು ನನ್ನದು ಅಂತ ಎಲ್ಲಿರುತ್ತೋ ಅಲ್ಲಿ ಆಸುರಿ ಸ್ವಭಾವನೇ ಇರುತ್ತದು. ಅದು ಯಾವಾಗಲೂ ಹೆಡೆ ಎತ್ತು ಮಾತಾಡ್ತಿರತ್ತೆ. ಅವಾಗ ಅವನು ಹೇಳ್ತಾನೆ ಪ್ರಹ್ಲಾದ, ಅಪ್ಪ ಇಲ್ಲಿದ್ದಾನಪ್ಪ ನಾರಾಯಣ, ನನ್ನ ನಾರಾಯಣ ಎಲ್ಲೆಲ್ಲಿದ್ದಾನೆ, ಕಣದಲ್ಲೂ ಇದ್ದಾನೆ. ಹಂಗನಂತರ ಸ್ತಂಭದಲ್ಲಿದ್ದಾನ ನಿನ್ನ ನಾರಾಯಣ? ಹೌದು, ಆ ಸ್ತಂಭದಲ್ಲೂ ಕೂಡ ನನ್ನ ನಾರಾಯಣ ಇದ್ದಾನೆ. ದೈತ್ಯ ಉಠೋನಿಯ ಲಾಥ್ ಮಾರಿ ಜೋರಾಗಿ ಬಂದು ಅದಕ್ಕೆ ಅಹಂಕಾರದಲ್ಲಿ ಒದಿತಾನವನ ಸ್ತಂಭಕ್ಕೆ ಒದ್ದಾಗ ಏನಾಗುತ್ತೆ, ನನ್ನ ಚಿದಂಬರ ವ್ಯಾಪಕನಾಗಿದ್ದಾನೆ ಅಂತ ಹೇಳ್ತಾನೆ. ಸ್ತಂಭ ಏನು, ಕಣದಲ್ಲೂ ಭಗವಂತ ಇದ್ದಾನೆ, ನಮಗೆ ಅರಿವಿಗೆ ಬರೋದಿಲ್ಲ. ಯಾಕೆಂದರೆ ಅಂಥ ಒಂದು ನಾವು ಆ ದೃಷ್ಟಿಯಿಂದ ನೋಡಿಲ್ಲ, ಭಕ್ತಿ ಮಾಡಿಲ್ಲ. ಅದಕ್ಕೆ ನಮ್ಮ ಕಣದಲ್ಲಿ ಕಾಣಿಸೋದೇ ಇಲ್ಲ, ಎಲ್ಲರಲ್ಲೂ ಕಾಣಿಸೋದೇ ಇಲ್ಲ. ನಮಗೆ ಇವರಲ್ಲಿ ಕಾಣಿಸ್ತಾರೆ. ಯಾರು ನಮಗೆ ಬಟ್ಟರ್ ಹಚ್ಚಿ ಮಾತಾಡ್ತಾರೋ ಅವ್ರು ಮಾತ್ರ ಕಾಣಿಸ್ತಾರೆ ಚಿದಂಬರ. ಇನ್ಯಾರು ನಮ್ಮ ಜೊತೆ ಮಾತಾಡೋದಿಲ್ಲೋ ಅವ್ರಲ್ಲಿ ಚಿದಂಬರ ನಮಗೆ ಕಾಣಿಸೋದೇ ಇಲ್ಲ. ಅಂದರೆ ನಮ್ಮ ಒಂದು ಸ್ಥಿತಿ ಹೆಂಗಿದೆಯಪ್ಪ, ನಮ್ಮ ಮನಸ್ಸು ಸ್ವಚ್ಛ ಇಲ್ಲ, ಅದಕ್ಕೆ ನಮಗೆ ಸರ್ವ ವ್ಯಾಪಕತಾ ಕಾಣಿಸೋದಿಲ್ಲ. ವ್ಯಾಪಕ ಇದ್ದರೆ ನೀವೆಲ್ಲರ ಜೊತೆಗೂ ಸಮಾನತ್ವದಿಂದ ಮಾತಾಡ್ತೀರಾ, ಭೇದ ಭಾವ ಉಂಟಿಲ್ಲ ಅಲ್ಲಿ. ನೀವು ಭೇದ ಭಾವ ಮಾಡ್ತೀರಾ, ಭೇದ ಬುದ್ಧಿ ಇದೆ ಅಂದರೆ ನಿಮ್ಮಲ್ಲಿನೂ ಸಮಾನತ್ವ ಭಾವ ಬಂದಿಲ್ಲ, ನಿಮ್ಮ ಮನಸ್ಸಿನ ಮಾಲಿನ್ಯತೆ ಹೋಗಿಲ್ಲ, ಕಲ್ಮಶಗಳು ಇನ್ನೂ ಹೋಗಿಲ್ಲ. ಅದಕ್ಕೆ ನಿಮಗೆ ಸರ್ವತ್ರವೂ ಚಿದಂಬರ ಕಾಣಿಸ್ತಾ ಇಲ್ಲ. ನರಸಿಂಹ ಅವತಾರ ಧರಿತಾ ಝಾಲ, ಚಿದಂಬರ ನರಸಿಂಹ ಅವತಾರವನ್ನು ತಾಳಿದ್ದ. ಉಗ್ರ ಭಯಾನಕ ಸ್ತಂಭಿ ಕಡಾಡಲ, ಉಗ್ರ ಭಯಾನಕವಾಗಿ ಅಂತ ಎಂಥ ರೂಪ ಇದೆ ಒಂದು ಅಂದರೆ ಆ ಕಾಲದಲ್ಲಿ ಅಂಥ ರೂಪ ಎದಕ್ಕೆ ತೊಗೊಂಡಪ್ಪ? ಯಾಕೆಂದರೆ ಆ ಹಿರಣ್ಯಕಶಿಪು ಅವರ ಅಹಂಕಾರ ಎಷ್ಟು, ಮದ ಗರ್ವ ಎಷ್ಟು ಹೆಚ್ಚಾಗಿತ್ತೋ ಅಷ್ಟು ಉಗ್ರ ರೂಪವನ್ನು ತಾಳಿದಾನಂತೆ ಪರಮಾತ್ಮ. ತಾಳಿ ಸ್ತಂಭಿ ಕಡಾಳಲ ಅಂದರೆ ಏನು ಗರ್ಜನೆ ಆಗ್ತಿದೆ ಅಂದರೆ ಆಕಾಂತ ವರ್ತಲ ತಿಹಿ ಲೋಕಿ, ಎಂಥ ಒಂದು ಗರ್ಜನೆ ಆಗಿದೆ. ಸ್ತಂಭ ಒಡೆದಾಗ ಅವನ ಆಚೆ ಬಂದಾಗ ಅಂದರೆ 3 ಲೋಕದಲ್ಲಿ ಗರ್ಜನೆ ಆಗಿದೆ. ಆಕ್ರಾಂತ ಆಗಿದೆ, ಎಲ್ಲರೂ ಭಯಭೀತರಾಗಿದ್ದಾರೆ. ಶೇಷ ದಚಕಲ ಬ್ರಹ್ಮಾಂಡ ಗರ್ಜೋನಿ, ಇಡೀ ಬ್ರಹ್ಮಾಂಡ ಗಡಗಡ ನಡಕ್ತಾ ಇದೆ ಅಂತ. ಅಂದರೆ ಆ ಕಂಪಾಯಮಾನ ಆಗ್ತಿದೆ, ಅಷ್ಟು ಕಂಪನ ಆಗ್ತಿದೆ ಬ್ರಹ್ಮಾಂಡದಲ್ಲಿ. ಶೇಷ ದಚಕಲ, ಶೇಷ ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಪೆಚ್ಚು ಬಿದ್ದಿದ್ದಾನಂತೆ ಶೇಷ. ವಿಚಾರತೋ ಮನಿ ಬ್ರಹ್ಮದೇವ ಮನಸ್ಸಲ್ಲಿ ವಿಚಾರ ಮಾಡ್ತಿದ್ದಾನೆ, ಏನಾಗಿದೆಯಪ್ಪ, ಇಂಥದ್ದು ಏನಾಗಿದೆ ಬ್ರಹ್ಮಾಂಡದಲ್ಲಿ, ಇದು ಎಲ್ಲಿಂದ ಶಬ್ದ ಬರ್ತಾ ಇದೆ, ಎಲ್ಲಿಂದ ಆವಾಜ್ ಬರ್ತಾ ಇದೆ ಅಂತ. ಐಸೆ ಉಗ್ರ ರೂಪ ಅವತಾರ ಧರುನಿ, ದೈತ್ಯ ವಿದಾರುನಿ ಮಾರಿಯಲ್ಲ, ಅವನನ್ನು ಹೊಡೆದಿ ಹಿರಣ್ಯಕಶಿಪುನ ಸಾಯಿಸಿದಾನಂತೆ ಪರಮಾತ್ಮ. ಯುಗಿ ರಕ್ಷಿ ಭಕ್ತಾಂಚ ಸಂಕಟಿ, ನನ್ನ ಭಕ್ತರು ನನ್ನನ್ನು ಕೊಂಡಾಡ್ತಿದ್ದಾರೆ, ಅವ್ರ ಪಾಡಿಗೆ ಅವರಿದ್ದಾರೆ. ಆದರೆ ಯಾವಾಗ ಅವ್ರನ್ನ ಟಚ್ ಮಾಡೋಕ್ಕೆ ಆಸುರಿ ಸ್ವಭಾವ ಬರುತ್ತೋ, ಆಸುರಿ ಸ್ವಭಾವಕ್ಕೆ ಒಂದು ಆಕಾರ ಕೊಟ್ಟ ಪರಮಾತ್ಮ. ಏನು, ಅದಕ್ಕೆ ಹೆಸರು ಕೊಟ್ಟ ಹಿರಣ್ಯಕಶಿಪು. ಇಲ್ಲಾಂದರೆ ಆಸುರಿ ಸ್ವಭಾವ ಇದೆ ಅಂತ ನಿರಾಕಾರ ಸ್ವರೂಪ ಅದು. ಆಸುರಿ ಸ್ವಭಾವನೂ ಆ ನಿರಾಕಾರ.
ಅದಕ್ಕೆ ಆಸುರಿ ಸ್ವಭಾವ ನಿಮ್ಮಲ್ಲಿ ಇದೆ ಅಂತ ನಿಮಗೆ ಹೆಂಗೆ ಗೊತ್ತಾಗತ್ತೆ? ನಾವು ಯಾರ್ದಾರ ಮೇಲೆ ಕೂಗಾಡಿದಾಗ, ಕಿರ್ಚಾಡಿದಾಗ ನಮ್ಮಲ್ಲಿರುವ ಹಿರಣ್ಯಕಶಿಪು ಜಾಗೃತನೇ ಆಗಿರ್ತಾನೆ. ಯಾವಾಗ ಕೂಗ್ತಿರ್ತೀವಿ, ಕಿರ್ಚ್ತಿರ್ತೀವಿ, ಅವಾಚ್ಯ ಶಬ್ದವನ್ನು ಪ್ರಯೋಗ ಮಾಡ್ತಿರ್ತೀವಿ, ಹಿರಣ್ಯಕಶಿಪು ಎಲ್ಲ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗೆ ಆ ರಾಕ್ಷಸತ್ವ ಇರೋದು. ಅದನ್ನು ಭಗವಂತ ಹೊರಗಡೆ ತೋರಿಸ್ದ, ನೋಡಪ್ಪ, ರಾಕ್ಷಸತ್ವ ಇದ್ದಾಗ ನಾನು ಬಂದು ಆ ರಾಕ್ಷಸತ್ವವನ್ನು ಹೊಡೆದು ಹಾಕಿ ನನ್ನ ಭಕ್ತರ ರಕ್ಷಣೆಯನ್ನು ಮಾಡುತ್ತೇನೆ. ಪ್ರಹ್ಲಾದ ಒಬ್ಬನೇ ಅಲ್ಲ, ಅಂದರೆ ಯಾವ್ಯಾವ ಯುಗದಲ್ಲಿ ಆ ಭಕ್ತರಿಗೆ ತೊಂದರೆ ಕೊಡ್ತಾರೋ ದುಷ್ಟ ಜನ, ಅವಾಗ ಪರಮಾತ್ಮ ಅವತಾರ ತಾಳಿ ಬಂದು ಹೆಂಗೆ ಅವಾಗ ನರಸಿಂಹ ಆದ, ಚಿದಂಬರ ಆದ, ಸಂತರು ಸತ್ಪುರುಷರು ಸಾಧುಗಳು ಅವ್ರೇನು ಮಾಡ್ತಾರೆ, ಅದರ ಸಲುವಾಗೇ ಬರೋದು, ಭಕ್ತರ ರಕ್ಷಣೆ ಸಲುವಾಗಿ ಬರೋದು. ಹೀಗೆ ಯಾವಾಗ ಅವರು ಯುಗಾಯುಗಿ ರಕ್ಷಿ ಭಕ್ತಾಂಸ ಸಂಕಟಿ, ಭಕ್ತನು ನನ್ನ ಭಕ್ತ ಸಂಕಟ ಕಾಲದಲ್ಲಿ ಅಂದಾಗ ಭಗವಂತ ತಾನೇ ಅದರಲ್ಲಿ ಉಡಿ ಹಾಕಿ ಅವನೇ ಅದರಲ್ಲಿ ಬಂದು ಮೇಲಿಂದ ಬಂದು ಅವತಾರ ತಾಳಿ ಅವನೇನು ಮಾಡ್ತಾನೆ, ಅವನನ್ನು ರಕ್ಷಣೆ ಮಾಡ್ತಾನೆ. ಯಾಕಪ್ಪ ರಕ್ಷಣೆ ಮಾಡ್ತಾನೆ ಅಂದರೆ, ಈ ಭಕ್ತ ನನ್ನನ್ನು ಕೊಂಡಾಡ್ತಿದ್ದಾನೆ, ಆದರೆ ಇವನಿಗೆ ತೊಂದರೆ ಕೊಡುವ ಕೆಲವು ದುಷ್ಟ ಶಕ್ತಿಗಳು, ಹಿರಣ್ಯಕಶಿಪು ಅಂದರೆ ದುಷ್ಟ ಶಕ್ತಿ, ಅದೇ ನಾವು ಇದಲ್ಲ ಅದು. ಆದರೆ ನಮಗೆ ತೋರಿಸ್ಬೇಕು ಅಂದಾಗ ಏನಾಗತ್ತಪ್ಪ, ಒಂದು ಆಕಾರ, ಒಂದು ಫಾರಮ್ ಬೇಕು. ಇಲ್ಲಾಂದರೆ ನಮಗೆ ವಿಶ್ವಾಸ ಆಗಲ್ಲ, ಹಿರಣ್ಯಕಶಿಪು ಯಾರು ಅಂತ ವಿಶ್ವಾಸ ಆಗಲ್ಲ. ಸೃಷ್ಟಿ ಆನಂದಾಚಿ ಕರೂನಿ ದಾವಿ, ಸೃಷ್ಟಿನ ಆನಂದಭರಿತ ಪರಮಾತ್ಮ ಮಾಡಾಕ್ತಾನೆ, ಅಂದರೆ ಪುನಃ ಸ್ವಚ್ಛ ಮಾಡಾಕ್ತಾನೆ. ಇಲ್ಲಿ ಸೃಷ್ಟಿ ಆನಂದಾಚಿ ಕರೂನಿ ದಾವಿ ಅಂದರೆ ನಾವೇನು ತಿಳ್ಕೊಬೇಕಪ್ಪ, ಪುನಃ ರಾಜಾರಾಮ್ ಮಹಾರಾಜರು ಯಾವ ದೃಷ್ಟಿಕೋನದಿಂದ ಹೇಳ್ತಿದ್ದಾರೆ ಆ ದೃಷ್ಟಿಕೋನದ ಕಡೆ ಹೋಗಬೇಕೆ ವಿನಃ ಮೇಲಿಂದು ಬಾಹ್ಯ ಅರ್ಥನ ತಗೋಬಾರ್ದು. ಸೃಷ್ಟಿ ಆನಂದವನ್ನು ಮಾಡಿಬಿಟ್ಟ ಪರಮಾತ್ಮ ಚಿದಂಬರ ಹಿಂಗೆ ಮಾಡ್ದ, ಅದು ಅಲ್ಲ ಅದರ ಅರ್ಥ. ಸೃಷ್ಟಿ ಆನಂದಾಚಿ ಕರೂನಿ ದಾವಿ ಅಂದರೆ ಇಲ್ಲಿ ಒಳಗೆ ಯಾವಾಗ ರಾಕ್ಷಸಿ ನಮ್ಮ ಆಸುರಿ ಪ್ರವೃತ್ತಿ ಇದಾಗತ್ತೋ, ವಿಚ್ಛೇದನ ಆಗತ್ತೋ, ಉಚ್ಚಾಟನ ಆಗತ್ತೋ, ಅವಾಗಲ್ಲಿ ಪರಮಾತ್ಮನ ಒಂದು ಆವಿರ್ಭೂತ ಆಗಿ ಪರಮಾತ್ಮ ಪ್ರಕಟ ಆಗಿ ಸೃಷ್ಟಿ ಆನಂದಾಚಿ ಕರುಣಿ ದಾವಿ, ಇಲ್ಲಿ ಒಳಗೆ ಸೃಷ್ಟಿ ಇಡೀ ಯೂನಿವರ್ಸ್ ಇಲ್ಲಿದೆ ಒಳಗೆ, ಅದು ಆನಂದಮಯ ಆಗತ್ತೆ. ನೀವು ಅವಾಗ ಹೆಂಗಾಗ್ತೀರಾ? ಸಂತೋಷ, ಆನಂದ, ಸಮಾಧಾನ, ನೆಮ್ಮದಿ, ಶಾಂತಿ ನಿಮ್ಮೊಳಗೆ ನೆಲೆಸುತ್ತೆ. ಅದಕ್ಕೆ ಬಾಹ್ಯ ಅರ್ಥವನ್ನು ಯಾಕೆಂದರೆ ರಾಜಾರಾಮ್ ಮಹಾರಾಜರು ಯಾವ ಸ್ಥಿತಿಯಿಂದ ಬರೆದಿದ್ದಾರೆ ಆ ಸ್ಥಿತಿಯಿಂದ ವಿಚಾರ ಮಾಡಬೇಕೇ ವಿನಃ ಪ್ರಹ್ಲಾದ್ ಬೋಲೆ ಸ್ತಂಭಿ ನಾರಾಯಣ, ಪ್ರಹ್ಲಾದ ಸ್ತಂಭಕ್ಕೆ ಹೇಳ್ದ, ಇದನ್ನು ಬಾಹ್ಯಾರ್ಥದಲ್ಲಿ ಹೇಳಬಾರದು ಅಥವಾ ತಿಳ್ಕೋಬಾರದು. ಅದನ್ನು ಗೂಢಾರ್ಥಕ್ಕೆ ಹೋಗ್ಬೇಕು. ನಾವು ಯಾವಾಗಲೂ ಗೂಢಾರ್ಥಕ್ಕೆ ಹೋಗಬೇಕು. ನಾವೀಗ KG ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಇಲ್ಲ, ನಾವು ಮುಂದೆ ಬರ್ತಾ ಇದ್ದೀವಿ. ಹೆಂಗೆ ಮುಂದೆ ಬರ್ತಾ ಇದ್ದೀವೋ ನಮ್ಮ ಸಾಧನೆಯಲ್ಲಿ ನಾವು ಗೂಢಾರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ವಿನಃ KG ನರ್ಸರಿ ಥರ ABCD ಬರೆಯೋದಲ್ಲ. ಸೃಷ್ಟಿ ಆನಂದಾಚಿ ಕರುಣಿ ದಾವಿ, ದಾಸಮಣಿ ಮಾಧಾಸ್ವಾಮಿ ಚಿದಂಬರ ನರಸಿಂಹ ಅವತಾರ ಧರಿತ ಜಾಲ. ಸೃಷ್ಟಿನ ಆನಂದಪೂರ್ಣವಾಗಿ ಮಾಡಿದ್ದಾನೆ ಅಂದರೆ ಒಮ್ಮೆ ನನಗೆ ಅರ್ಥ ಆಯಿತು, ನನ್ನಲ್ಲಿ ವಿಕಾರಗಳು ಅವಗುಣಗಳಿದೆ, ಅದನ್ನೆಲ್ಲವೂ ಒಪ್ಕೊಂಡು ನಾನು ಪರಮಾತ್ಮನಿಗೆ ಶರಣು ಹೋಗಿ ಅವನಿಗೆ ಪರಮಾತ್ಮ, ನಾನು ನನ್ನ ವಿಕಾರಗಳು ನನ್ನ ಅವಗುಣಗಳು ಎಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಪ್ಪ. ಸಮರ್ಪಣೆ ಮಾಡೋದು ಅಂದರೆ ಏನು? ನಾವು ಹೇಳ್ತೀವಿ ಶರಣಾಗತಿ ಆಗಿಬಿಡಬೇಕು. ಏನಾಗಬೇಕು ಶರಣಾಗತಿ? ಯಾರಿಗಾಗಬೇಕು ಶರಣಾಗತಿ? ಆ ಮನಸ್ಸು ಯಾರು ವಿಕಾರ ಹೊಂದಿದೆಯೋ, ಅವಗುಣಗಳನ್ನು ಹೊಂದಿದೆಯೋ, ಆ ಮನಸ್ಸು ಹೋಗಿ ಪರಮಾತ್ಮನಲ್ಲಿ ಬೇಡ್ಕೋಬೇಕಂತೆ. ಪರಮಾತ್ಮ, ನನ್ನಲ್ಲಿರೋ ಅವಗುಣಗಳು, ನನ್ನಲ್ಲಿರೋ ವಿಕಾರಗಳನ್ನು ಉಚ್ಚಾಟನೆ ಮಾಡಿ ಅಲ್ಲಿ ಅದನ್ನು ಶುದ್ಧ ಮಾಡಿ ನೀನು ಬಂದು ನೆಲೆಸಪ್ಪ. ಶರಣಾಗತರಾಗೋದು ಅಂದರೆ ಏನರ್ಥ? ಶರಣಾಗತಿ ಬರೀ ಎಲ್ಲ ಕಡೆ ಬುಕ್ಕಲ್ಲಿ ಬರೆದಿದೆ. ಏನು ಶರಣಾಗತಿ ಅಂದರೆ? ಯಾರು ಶರಣಾಗತಿ ಆಗಬೇಕು? ಯಾರು? ಈ ಮನಸ್ಸು ವಿಕಾರ ಉಂಟಾಗಿದೆ, ಅವಗುಣಗಳು, ಮಾಲಿನ್ಯತೆ, ಕಲ್ಮಶ, ಜನ್ಮಾಂತರದ ಕೆಟ್ಟ ಕಲುಷಿತ ವಾಸನೆಗಳು ಇಟ್ಕೊಂಡು ಕೂತಿದೆ. ಅದು ಹೋಗಿ ಅವನ ಚರಣಕ್ಕೆ ಸಮರ್ಪಣೆ ಮಾಡಿ ಹೇಳಬೇಕು, ನನ್ನ ಎಲ್ಲ ಅವಗುಣಗಳನ್ನು, ಎಲ್ಲ ವಿಕಾರಗಳನ್ನು ನಿನಗೆ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಪ್ಪ ಚಿದಂಬರ, ಇನ್ನಾದರೂ ನನ್ನ ಉದ್ಧಾರವನ್ನು ಮಾಡು. ಆವಾಗ ಇಲ್ಲಿ ಸೃಷ್ಟಿ ಏನಿದೆಯೋ ಅದು ಆನಂದಮಯವಾದಾಗ, ಮನಸ್ಸು ಅವನಲ್ಲಿ ಲಯ ಹೊಂದಿದಾಗ ಈ ಮನಸ್ಸು ಶಾಂತಿ, ಸಮಾಧಾನ, ನೆಮ್ಮದಿ ಹೊಂದು ಅವನಲ್ಲಿ ಒಂದಾಗಿ ಸದೋದಿತ ಅವನ ಧ್ಯಾನ ಮಾಡ್ತಾ ಇರುತ್ತೆ. ಅದು ಎಲ್ಲೂ ಅವನನ್ನು ಬಿಟ್ಟು ಆಚೆ ಹೋಗೋದೇ ಇಲ್ಲ, ಪ್ರವೃತ್ತಿ ಹೋಗೋದೇ ಇಲ್ಲ. ಅದು ಯಾವಾಗಲೂ ನಿವೃತ್ತಿಯಾಗಿ ಶಾಂತವಾಗಿ ಕೂತಿರುತ್ತದೆ ಒಳಗೆ.
ಬಾಹ್ಯವಾಗಿ ಪ್ರಪಂಚದ ಕೆಲಸ ಮಾಡಿದ್ರೂ ಕೂಡ ಒಳಗೆ ಮಾತ್ರ ಶಾಂತವಾಗಿರುತ್ತೆ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಶಾಂತಿ ಸಮಾಧಾನವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಇದೇ ಜನ್ಮದಲ್ಲಿ ಸಾಧ್ಯತೆಯನ್ನು ಮಾಡೋಣ. ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ರಾಜಾರಾಮ್ ಮಹಾರಾಜರ ಚರಣಕ್ಕೆ ಈ ಅಭಂಗವನ್ನು ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.